ಅಹೇ ಪರಮ ಪತಿರತಿಯಾದ ದ್ರೌಪದ, ನಿನ್ನಂಬಂಗಿಸಿ ದುಶ್ಯಾನಂ ಕೆಳಗೆ ದಾಂಡ ಬಡ್ದ ಈ ಗಂಡುಗಲಿ ಭೀಮನನ್ನು ನೋಡುವ. ಅಹೇ ಧ್ರುಪದ ನಂದಿನಿ, ತೀರಿತೆಯ ನಿನ್ನ ಮನದ ಪಂಥದ ಆಲೋಚನೆ. ಪ್ರಿಯ ಸುಂದರಿ, ನಿನ್ನ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಆಗಬೇಕು ಸುಂದರಿ, ಈಗ ನನ್ನ ಪಂಥ ನೆರವೇರಿತು. ಹೌದು ಸುಂದರಿ. ಪ್ರಿಯ ಪ್ರಿಯೇ ಸುಂದರ ಸುಂದರಿ, ಆ ದುಶ್ಯಾಸನ ತುಂಬಿದ ಸಭೆಯಲ್ಲಿ ಎನ್ನ ಜಡೆಮುಡಿಯನ್ನು ಮುಟ್ಟಿ ಎನ್ನ ಮರ್ಯಾದೆಯನ್ನು ಕಳೆದನು. ಕಾಂತ ಕಾಂತೆ, ಈಗ ನನ್ನ ಪಂಥ ನೆರವೇರಿತು. ಕಾಂತ ಗುಣವಂತ, ಅಹೇ ಪ್ರಾಣವಲ್ಲವೇ, ನಿನ್ನ ಮಾನ ಸೂರ ಮಾಡಿದ ನರಿತು ಅವನ ಪ್ರಾಣವನ್ನ ಅಭಿಲಾಷವಿಲ್ಲದೆ ಎನ್ನ ಪ್ರಾಣವು ಅಭಿಲಾಷವೂ ಹೋಗುತ್ತಿತ್ತು. ನನ್ನ ಎನ್ನ ಪ್ರಾಣವಿಲ್ಲ ಅಭಿಲಾಷವಿಲ್ಲದೆ ರಮಣೀಯಾದ ನಿನ್ನ ನೋಡಿದ ಕೂಡಲೇ ಎನ್ನ ಪ್ರಾಣವಾಗುತ್ತಿತ್ತು, ಉದ್ರೇಕವಾಗುತ್ತಿತ್ತು. ಇಲ್ಲಿಗೆ ಶ್ರೀಕೃಷ್ಣನ ಅಪ್ಪಣೆ ಇದ್ದಕ್ಕಾಗಿ ನನ್ನ ಪ್ರಾಣಕ್ಕೆ ಅಭಿಲಾಷದವು ತೀರಿಸಿಕೊಂಡನು. ನಿನ್ನ ಪ್ರಾಣಕ್ಕೆ ಸಮರವಾದ ಪಂಥವನ್ನು ಪೂರಿಸಿದರು. ಕಂಜದ ದಾಕ್ಷಿ ಮಧ್ಯ ಸುಂದರಿ, ಇನ್ನೇನಿರುವುದು? ನೀನು ನನ್ನ ಆಸೆ ನೆರವೇರಿಸಿರುವೆಯಲ್ಲ. ಏನು ಕಾಂತೆ? ನೀನು ನನ್ನ ಆಸೆಯನ್ನು ನೆರವೇರಿಸಿರುವೆಯಲ್ಲ. ಇನ್ನೇನಿರುವುದು? ಪ್ರಿಯ ಹೇಳುವನ ಕೇಳ. ಸಂತ ಸಾರಳ ಸಮಯ ಮನಗಳ ಚಿಂತೆಯ ಎದುರಮ್ಮೆ ಚೈತ್ರ ಕಾಲ, ಎದುರಮ್ಮೆ ಚೈತ್ರ ಕಾಲ. ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು. ಸಂತ ಸಾರಳ ಸಮಯ ಮನಗಳ ಚಿಂತೆಯ ಎದುರಮ್ಮೆ ಚೈತ್ರ ಕಾಲ, ಎದುರಮ್ಮೆ ಚೈತ್ರ ಕಾಲ. ಇದು ರಮ್ಯ ಚೈತ್ರ ಕಾಲ, ಇದು ರಮ್ಯ ಚೈತ್ರ ಕಾಲ. ಪ್ರಿಯ ಎಲ್ಲೋ ದುರ್ಮಾರ್ಗನಾದ ದುಶ್ಯಾಸನ, ಅಂದು ನಿಮ್ಮ ಅಣ್ಣನ ಮಾತು ಕೇಳಿ ಎನ್ನ ಮರ್ಯಾದೆ ಕಳೆದಿಯಲ್ಲ. ಹಿಂದೆ ನಿಮ್ಮ ಅಣ್ಣನು ಏತಕ್ಕೆ ಬಡಿಸಲಿಲ್ಲ. ಥೂ, ನಿನ್ನ ಮುಖಕ್ಕೆ ಬೆಂಕಿ ಹಚ್ಚಲಿ. ವಾಯುನಂದನ, ಅಹೇ ಸುಂದರಿ, ಯುಗ ಯುಗದಲ್ಲಿ ಮರೆಯಲಿ ನಿನ್ನ ಚರಿತ್ರ. ಆಗಲಿ ಸುಂದರಿ, ನಿನ್ನಷ್ಟಂತಾಗಲಿ. ಅಹೇ ಕಾಂತಿ, ಇದುವರೆಗೂ ನೋಡಿದ ನಿನ್ನ ನೋಡ ಕೂಡಲೇ ಎನ್ನ ಹೃದಯ ಕರಗಿ ನೀರಾಗಿ ಯೋಚನೆ ಒಳಗಾಗುತ್ತಿದ್ದೆ. ನೀರಜಾಕ್ಷಿಯೇ ಸುಂದರ, ಇವನಿಂದಲೇ ನಿನ್ನ ಮುಖವು ಕಂದಿ ಕುಂದಿ ಕಪ್ಪಾಗಿರುವುದು. ಕೃಷ್ಣ ಸರ್ಪದಂತೆ ನಿನ್ನ ಹೆಣವು ತೈಲ ಸಂಪರ್ಕವಿಲ್ಲದೆ ಸನ್ಯಾಸಿ ಮತ್ಸ್ಯನ ಕೆಂಜರೆಗಳು ಅತಿ ಕೋಮಲವಾದ ತನವು ಜಲಸೋಯವಿಲ್ಲದಕ್ಕಾಗಿ ಕಠಿಣವಾಗಿರ್ತದೆ. ಅಹೇ ಸುಂದರಿ,
ಇಲ್ಲಿಗೆ ನನಗೂ ನಿನಗೂ ಆನಂದವಾಯ್ತೆ ಪದ್ಮಾಲೋಚನೆ ಮತ್ತೆ ಬರದ ಆಲೋಚನೆ. ಪ್ರಿಯ ಪ್ರಿಯೇ, ನನಗೂ ಸಹ ಆನಂದವಾಯಿತು. ಆಗಲೇಬೇಕು ಸುಂದರಿ. ಪ್ರಿಯ ಸುಂದರಿ, ನಾನು ಬೆಚ್ಚಿದ ಮುಡಿಯನ್ನು ಹೀಗೆ ಕಟ್ಟಿಕೊಳ್ಳುವೆನು. ಆಗಲಿ ಸುಂದರಿ. ಅಂದಗಾರ ಚಂದಗಾರ ಮಾತನಲ್ಲೇ ಬಲಮಾಜಗಾರ ಕಾಡಬೇಡ ಹನ್ನೇರ ನೇನೆ ನನ್ನ ಸರದಾರ ಕಾಡಬೇಡ ಹನ್ನೇರ ನೇನೆ ನನ್ನ ಸರ. ಕೃಷ್ಣ ಸುತ್ತ ಬಂದೆ ಹಳ ಮತ್ತೆ ನನಗೆ ತಂದೆ ಉಚ್ಚಿಯಂತೆ ನಾವಾಡ ಬಂದೆ. ಸುತ್ತಿ ಬಂದೆ ಹವಳ ಮತ್ತೆ ನನಗೆ ತಂದೆ ಉಚ್ಚಿಯಂತೆ ನಾವಾಡ ಬಂದೆ. ನಿನಗಾಗಿ ನಾ ಬಂದೆನೋ ನನ್ನ ಸೆನೆ ತೀರಿಸೋ. ನಿನಗಾಗಿ ನಾ ಬಂದೆನೋ ನನ್ನ ಸೆನೆ ತೀರಿಸೋ. ಮಾತಿನಲ್ಲೇ ಫಲಮೋಜಗಾರ ಕಾಡಬೇಡ ಹಂಗೇನ. ಪ್ರಿಯ, ಹೇ ಕಾಂತೆ, ನಾನು ಮನದಲ್ಲಿ ಮಾಡುವ ಪಂಥವೇನೆಂದರೆ ಏನು ಸುಂದರಿ? ಆ ದುರ್ಮಾರ್ಗನಾದ ರಕ್ತವನ್ನು ನನ್ನ ಮುಡಿಗೆ ಹಚ್ಚಿಕೊಳ್ಳಬೇಕೆಂದು ಎನ್ನ ಆಸೆ ಆಗಿರೋದು. ಹಾ, ಆ ದುರ್ಮಾರ್ಗನಾದ ದುಶ್ಯಾಸನ ರಕ್ತದಿಂದ ಎನ್ನ ತಲೆಗೆ ಸರುವಂತ ನಾವು ಕಾಂತ ಗುಣವಂತ. ಹೇ ಕಾಂತೆ, ಜಲಜಾಕ್ಷಿಗಳಾದ ದ್ರೌಪದ ನಿನ್ನಂತೆ ಛಲ ಕಲಿತದೆ 15 ವರ್ಷ ತನು ಪೋಷಣೆ ಮಾಡುತ್ತದೆ ಪರಂ. ನಾ ಖಾಣೆ ವೀರ ಸ್ತ್ರೀಯರು ನಿನ್ನ ಛಲವು ತೀರಿತು. ಕುಳಿತುಕೋ. ಇವನ ಹೊಟ್ಟೆ ಎಂಬಗಿದು ಹೃದಯ ಗುಂಡಿಯ ಕಿತ್ತಿ ಚೆಲ್ಲಿ ನಿನಗೆ ಸ್ನಾನವನ್ನು ಮಾಡಿಸುವೆ. ಇವನ ನರಗಳನ್ನು ಕಿತ್ತಿ ಸರಮಾಲೆಯ ಮಾಡಿ ನಿನ್ನ ಕಂಠದೊದರಿಸುವೆ. ಇವನ ಮಸ್ತಕವನ್ನು ಕೊಟ್ಟಿ ತಲೆ ಮೆದುಳನ್ನು ತೆಗೆದು ತೈಲವನ್ನು ಮಾಡಿ ನಿನ್ನ ತಲೆಗೆ ಹಚ್ಚುವೆ. ಸುಂದರಿ, ಇವನ ನರಗಳನ್ನು ಕಿತ್ತಿ ಹಲ್ಲುಗಳನ್ನು ಕಿತ್ತಿ ಬಾಚಣಿಕೆ ಮಾಡಿ ನಿನ್ನ ತಲೆಗೆ ಹಚ್ಚುವೆ. ಕಾಂತೆ, ಇಲ್ಲಿಗೆ ನಿನ್ನ ಸಂಕಲ್ಪವು ತೀರಿತೆ. ಬಾಬಾ, ಎಲ್ಲ ಹುಡುಗದ ಕೂತುಕೋಬಾ. ಈ ಗಂಡುಗಳ ಭೀಮನ್ನ ಒಂದು ಚುಮ್ಮನವನ್ನು ಕೊಡು. ಕರದ ಮೇಲೆ ಕರವ ನೀನು ಸರದ ಸಲಪದ ಮಾತನಾಡಿಯ ಸುಂದರ, ಇದ್ಯಾವುದು ಚುಮ್ಮ ಚುಮ್ಮ ಬರಬೇಕಂತೆ. ಪ್ರಿಯ, ಹೇಳುವನ ಕೇಳು.
ಬಾರ ಮನಮೋಹನ ಬಾರ ಮನಮೋಹನ ಇದೇ ಸುದಿನ ಮಧುರ ಮಿಲನ ಇದೇ ಸುದಿನ ಮಧುರ ಮಿಲನ ಓಹೋ ಹಾ ಬಾರ ಮನಮೋಹನ ಸುಂದರ ಬಾರ ಮನಮೋಹನ ಸುಂದರ ಹೇ ಸುಂದರಿ, ಹೇಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹೌದು ಸುಂದರಿ. ಮತ್ತೇಗೆ ತಡ? ಸುಂದರಿ, ಅರಮಂದಿರಕ್ಕೆ ಹೋಗೋಣವೇ? ಒಂದು ಸುಂದರವಾದ ಮಾತು ಹೇಳ್ತೇನೆ ಕೇಳು. ಅದು ಏನು ಪ್ರಿಯ? ನಿನ್ನ ಹಡಿಗೆ ಕುಂಕುಮ ಚಂದ, ಕಣ್ಣಿಗೆ ಕಾಡಿಗೆ ಚಂದ, ಮೂಗುತಿಗೆ ಮುಗುಟು ಮುಗಿಸಿ ಚಂದ, ನಿನ್ನ ಸಣ್ಣ ನಡುವಿಗೆ ನಾ ತಂದ ಡಾವು ಚಂದ, ನನ್ನ ನಿನ್ನ ಪ್ರೀತಿ ಭಾರಿ ಚಂದ. ಒಂದು ಸುಂದರವಾದ ಗೀತೆ ನಾಡೆ ಸುಂದರಿ ಕಂದರಿ. ಭಾವಗೀತೆ? ಭಾವಗೀತೆ ಸುಂದರ ಹೇಳುವನು ಕೇಳೋ. ಚೆನ್ನಾಗಿ ಹೇಳು. ಸುಖದಲ್ಲೇ ಓಲಾಡುವಾಗ ಸ್ವರ್ಗ ಸುದಯ ಸ್ವರ್ಗ ಸುದಯ ಸವಿದಂತೆ ಮನಕ್ಕೆ ಹರ್ಷ. ಭೀಮಸೇನ, ಅಹೇ ಪ್ರೇಮ, ನೀನು ನನ್ನ ಜೊತೆಯಲ್ಲಿ ಇರುವಾಗ ಹೇಗಾಗುವುದೆಂದರೆ ಹೇಳಲೆ ಉಲ್ಲಾಸ 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 ಸಂತೋಷ 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 ಸುಖದಲ್ಲೇ ಓಲಾಡುವಾಗ ಸ್ವರ್ಗ ಸುದಯ ಸ್ವರ್ಗ ಸುದಯ ಸವಿದ ಬೇಗ ಬಾರ ಮನದ ಚಂದಿರ ತೋಳಿಂದ ಮೈ ಮರೆಯುವೆ ಸುಖ ಸಂತೋಷನ ತುಂಬುವೆ. ಪ್ರಿಯ ಆಮೇಲೆ ಆಮೇಲೆ ಹೇಳು ಕಾಂತಿ, ನಿನ್ನ ಆಸೆ ಮತ್ತೆ ಹೇಳುದು ಕಾಂತಿ. ಹೇಳಲೆ ಹೇಳು ಕಾಂತಿ. ಹೇಳಿದರೆ ನೆರವೇರಿಸಿಕೊಡುವೆಯಾ ಕಾಂತಿ? ಇಂಥ ಕಷ್ಟವನ್ನು ತಿಳಿಸುವಾಗ ನಿನ್ನಂತ ಸಣ್ಣ ಪ್ರೀತಿಯ ಮಾತನೇ ಪ್ರಿಯ ಉಲ್ಲಾಸ ಉಲ್ಲಾಸ ಪ್ರಾಣೇಶ್ವರ, ನಿನ್ನ ಇಷ್ಟದಂತೆ ಪ್ರೇಮಗೀತೆಯನ್ನು ಆಡಿರುವೆನು. ಹೌದು ಸುಂದರಿ. ಅರಮಂದಿರಕ್ಕೆ ಹೋಗೋಣವೇ? ಸುಂದರಿ, ನಿನ್ನ ಇಷ್ಟದಂತಾಗಲೇ. ಇವನ ಕೈ ಕಾಲುಗಳು ನನದಾಚಿವೆ ಅಂತ ಜೈ ಬೇರೆ ಜಾಗೃತೆ. ತಮ್ಮ ಇಷ್ಟದಂತಾಗಲ್ಲ ದೇವ.
ಎಲೈ ಮೂರ್ಖನಾದ ಕೌರವ, ಪರಮಾತ್ಮ, ನಿನ್ನ ಗರ್ವಾದ್ರಿಯು ಚೂರುಣೀಕೃತವಾಯಿತು, ಎನ್ನ ಮನಸ್ಸು ರೊಳ್ಳೆಗೆ ಗಣನೆ ಮಾಡಿತು. ಸಂಧಾನಕ್ಕೆ ಬಂದ ಎನ್ನ ಕಣ್ಣಿಂದ ನೋಡದ ನಿಂದಿಸಿದ ಪಶುವೆ, ಈ ಕೃಷ್ಣನ ಯಾರೆಂದು ತಿಳಿದಿರುವಿ. ನಾನು ಪಕ್ಷಪಾತಿಯಲ್ಲ, ದುಷ್ಟಜನ ಶಿಕ್ಷಕ, ಶಿಷ್ಟಜನ ಪರಿಪಾಲಕ, ನಂಬಿದ ಮದುವೆಯ ಸ್ತ್ರೀಯರಿಗೆ ರಕ್ಷಕನು ನಾನು. ನನ್ನನ್ನು ನಂಬಿದ ಪಾಂಡವರಿಗೆ ರಕ್ಷಕನು ನಾನು. ನಂಬದೇ ಇರುವ ನಿನ್ನಂಥವರಿಗೆ ಗಂಟಲು ಗಾಣನು ನಾನು. ಕೇಳಿದೀಯಾ ವಂಚಕನೇ? ಕೇಳಿದೆ ಪರಮಾತ್ಮ. ನಿನ್ನ ವಂಶವೆಲ್ಲ ಬುಡಮೇಲಾಗುವವರೆಗೂ ಎನ್ನ ತಂತು ಎಂಬ ಕೈಕೊಡಿಲಿಯನ್ನು ಕೆಳಗಿಳಿಸಲಾರೆ. ಕೇಳಿದೀಯಾ ವಂಚಕನೇ? ಕೇಳಿದೇನೆ ರಾಜಗಂತಕ. ಅದಕ್ಕಾಗಿಯೇ ನನ್ನಣ್ಣನಾದ ಬಲರಾಮನಿಗೆ ಗೋವಧೆಯನ್ನು ಕಲ್ಪಿಸಿ ಅದರ ನಿವಾರಣಾರ್ಥಕ್ಕಾಗಿ ಭೂಪ್ರದಕ್ಷಿಣೆಯಾಗಿ ಕಳಿಸಿರುವೆನು. ನಮ್ಮಣ್ಣನಾದ ಬಲರಾಮನು ಬರುವುದರೊಳಗಾಗಿ ನಿನ್ನ ವಂಶವನ್ನೆಲ್ಲ ನಿರ್ವಂಶ ಮಾಡಿರುವನು. ಎಚ್ಚರವಿರಲಿ ನಾ ಕೌರವನೇ, ನಾಳಿನ ಯುದ್ಧದಲ್ಲಿ ಏನಾಗುತ್ತದೆಯೋ ನಾನು ನೋಡಿಕೊಳ್ಳುತ್ತೇನೆ. ಅಯ್ಯೋ ಎಲ ಸಾರಥಿ, ಭೂಪತಿ, ಕೆಟ್ಟಿತು. ಹಾ. ಈ ಕೌರವ ಮಹಾರಾಜ ಸಂಪತ್ತೆಲ್ಲ ಹಾಳಾಯಿತು. ಹಾ ಮನೋಲ್ಲಾಸವೆಂಬ ಮಹಾಸಮುದ್ರವು ಭತ್ತಿ ತಳಮಳ ಕಂಡಿತು. ಹಾ ನಮ್ಮ ಹನ್ನೊಂದಕ್ಷೋಹಿಣಿ ಸೈನ್ಯವೆಲ್ಲ ದಿಕ್ಕಿಲ್ಲದಂತಾಯಿತು. ನಂಬಿದ ವೀರರೆಲ್ಲ ಕುಂಬಿನಿ ಸೇರಿ ಸುಮ್ಮನೆ ಮಲಗಿ ಬಿಟ್ಟರು. ಹಾ ಇಂತಹ ಅಯ್ಯೋ, ಇದು ನಿನ್ನ ತಂತು ಮಾಯಕಾರನೆಂಬ ಸಂಗತಿ ನನಗೆ ಮೊದಲೇ ಗೊತ್ತಾಗಿದ್ದರೆ ನಿನ್ನ ನಾಮവും ನಿರ್ನಾಮവും ಮಾಡಿಬಿಡುತ್ತಿದ್ದೆ. ಬಲರಾಮನನ್ನು ಭೂಪ್ರದಕ್ಷಿಣವು ಸಹ ಕಳಿಸುತ್ತಿದ್ದಿಲ್ಲ. ಬಲರಾಮನೊಬ್ಬರ ಎನ್ನ ಬಳಿಯಲ್ಲಿ ನಿಂತಿದ್ದರೆ ಕೃಷ್ಣ ನಿನ್ನ ಮೀಪರಿ ಕುಣಿಯಲು ನಾನು ಬಿಡುತ್ತಿದ್ದಿಲ್ಲ. ನಿನ್ನ ಕಪಟು ನನಗೆ ಒಣಗಲಿಲ್ಲ. ಈ ಮಾಯಕಾರನೆಂಬ ಸಂಗತಿ ಮೊದಲೇ ನನಗೆ ತಿಳಿಯಲಿಲ್ಲ. ಇರಲಿ, ಈ ಮಹಾಯುದ್ಧವು ಕೆಟ್ಟು ಹೋಯಿತಲ್ಲ. ಬಳಿರೇ ಎಲೈ ಸಾರಥಿ, ಜಾಗ್ರತೆಯಿಂದ ಕರ್ಣನಂ ಕರೆತರುವಂತವನಾಗು ಸಾರಥಿ. ಹೋಗು ನಿನ್ನ ಜಾಗ್ರತೆ. ಮಿಶ್ರದಂತಾಗಲು ದೇವ. ಆಹೋ ಚಕ್ರವರ್ತಿಯಾದ ಕೌರವೇಂದ್ರ, ಭಾನುನಂದನ, ಗಗನವಂ ನೋಡುವ ನಿನ್ನ ವದನವು ಬುಗ್ಬುಗಿಲ್ಲಂದ ದತ್ತಾತ್ರೇಯಂ ನೋಡುವುದಾದಕ್ಕೆ. ಹಗಲಿರುಳೆಲ್ಲದ ಧನುಷ್ಯರವನ್ನು ಧರಿಸಿದ ವೀರನಾದ ನೀನು ಉಸಿರುಗೆಯುವುದಾದಕ್ಕೆ. ಕಲ್ಲಿಗಿಂತ ಅಧಿಕ ಕರ್ಕಶವಾದ ನಿನ್ನ ಎದೆಯು ನೀರಾಗಿ ಹರಿದಾಡುವುದಾದಕ್ಕೆ. ಆಹೋ ಕೌರವ ಭೂಪತಿ, ಸೂರ್ಯನಂದನ, ಯಾದಕ್ಕೆ ಮೌನದಿಂದ ಕುಳಿತಿ ಏನಾಗಿರುವುದು ಹೇಳು. ಬಲಿರೆ ಹಲಲ ಪ್ರಾಣಾದರನಾದ ಈ ವೀರಕ್ಕನ ಪ್ರಾಣ ಹೋದ ಮೇಲೆ ನಿರ್ಧಾರನಾಗು. ನಿನ್ನ ಮನದ ಸಂಕೋಚವ ಬಿಡುದುರ್ಯೋಧನ, ಯಾದಕ್ಕೆ ಮಾಡುತ್ತಿರುವ ಈ ಆಲೋಚನ. ಅಯ್ಯೋ ಸೂರ್ಯನಂದನ, ಅಯ್ಯೋ ಕರ್ಣ, ಏನು ಹೇಳಲಿ. ನಂಬಿದ ಬಲರಾಮನು ಬಿತ್ತರೆ ಈ ಮುಕುಂದನು ಇಷ್ಟು ಕುಣಿದಾಡುತ್ತಿದ್ದಾನೆ. ಬಲರಾಮನೊಬ್ಬ ಗಂಡುಗಲಿಯಾಗಿ ನನ್ನ ಬಳಿಯಲ್ಲಿ ನಿಂತಿದ್ದರೆ ಈ ಪುಂಡರಿಕಾಕ್ಷನು ಪಾಂಡವರನ್ನು ಜೈಶಾಲಿಗಳನ್ನಾಗಿ ಮಾಡುವುದು ತಿಳಿತಿತ್ತು. ಅಹೋ ಕರ್ಣ, ಅಹೋ ದುರ್ಯೋಧನ, ಗಂಡ ಸತ್ತ ಮೇಲೆ ಹೆಂಡತಿಗೆ ಬುದ್ಧಿ ಬಂತು ಎಂಬಂತೆ ಎಲ್ಲ ನಾಶವಾದ ಮೇಲೆ ಈಗ ಬಲರಾಮನ ಧ್ಯಾಸ ಮಾಡಿದರೇನು ಪ್ರಯೋಜನ? ಅಪಮಾನವೆಂಬ ಹಂಗನೆಯ ಸೋತು ಬಿದ್ದಳು. ಈಗ ಎನ್ನ ಕೈಯಾರು ಹಿಡಿಯುವವರೆಲ್ಲ ಕರ್ಣ, ಯಾವ ಸಮುದ್ರದೋಳು ಮುಳುಗಲಿ ಸೇನಾಧಿಪತಿ. ಅಹೋ ಪಡವೀಶ, ಅಹೋ ಸೂರ್ಯನಂದನ, ಗರ್ವ ತ್ಯಜಿಸಿ ದುರ್ಮಾರ್ಗನಾಗಿ ದೇಹದೊಳಗಿನ ಮಾಲಿನ್ಯವಂಬಿಟ್ಟು ಸಂತಾಪಕ್ಕೆ ಮನಗೊಟ್ಟು ಬರಿದೇ ಚಿಂತಿಸಿದರೆ ಮನಕ್ಕೆ ಸಂತೋಷವಾಗುವುದೇ. ನಿನ್ನ ಮನದ ಸಂಕೋಚ ಬಿಡು ದುರ್ಯೋಧನ. ಅಹೋ ಕೌರವ ಭೂಪತಿ, ಅಹೋ ಭಾನುನಂದನ, ಎನಗೆ ದಳಪತಿಯ ಪಕ್ಷವಂ ಕಟ್ಟಿರುವಿ ಹಿಂದಿನ ಕಾಳಗದ ವಿಸ್ತಾರವಂ ನೋಡು. ಅದೇನು ಚೆನ್ನಾಗಿ ಹೇಳು. ನಿನ್ನ ಮನದ ಸಂಕೋಚವಂ ಬಿಡು ದುರ್ಯೋಧನ.
ಐವರ ಮಸ್ತಕ ಮರೆದು ಜವನ ಆಶ್ಚರ್ಯ ಪಡುವಂತೆ ಕೆಳಹದಿರ್ತೊಡೆ ಸೂರ್ಯನಂದನೆ ಸಾರ್ಥಕವೇನು ಕೌರವ ನೋಡು ಈ ಕರ್ಣನ ಭುಜ ಬಲವ. ಸೂರ್ಯನಂದನ ದುರ್ಯೋಧನ 21 ದಿವಸದೊಳಗೆ ಪಾಂಡವರಂ ಜಯಿಸಿ ಕೈ ಚಪ್ಪಾಳೆ ಹೊಡೆದು ದರ್ಪದೊಳ್ಳು ನಿರ್ಧಾರ ಮಾಡಿದ್ದು ಈಗಲೇ ಕಾಣಬಹುದು. ಬಲವೆಲ್ಲ ಮಡಿದಿದ್ದು ಈ ನೀನೊಬ್ಬನೇ ತಲೆ ಎತ್ತಿದ ವೀರ ನೀನೊಬ್ಬನೇ ಉಳಿದಿರುವೆ. ಇನ್ನು 5 ದಿವಸದೊಳಗಾಗಿ ಪಾಂಡವರನ್ನು ಕೊಲ್ಲಬೇಕು ಕರ್ಣ. ಇದಕ್ಕೇನು ಹೇಳಿವೆ ಆಲೋಚನಾ? ಆಹೋ ಕೌರವೇಚ ಅಹೋ ಕರ್ಣ, ನಾಡ ದೀಪ ಕಾಡ್ಗಿತ್ತಿನಂತಿರ್ಪನಿ ನಮಗವು ಕಾಡಿಗೆಯಿಂದ ಮಾಡಿಕೊಂಡಿರ್ಪದೆ. ಇದಕ್ಕೆ ಈ ಹೇಳಿತನವೊಂಬಿಟ್ಟು ಮನದೋಳ್ ಧೈರ್ಯವಂತನಾಗು. ಹಿಂದಿನ ರಣಮಂಡಲದೊಳ್ ಪಾಂಡವರ ಮಣ್ಣಗಳನ್ನರಿದು ಬೆಂಡಾಡ್ತಾ ಬಂದು ಎನ್ನ ಚರಣ ಪುಂಡರಿಕದೊಳ ಮಣ್ಣಗಳಿಗೆ ನಿಂತು ಇದುವರೆಗೂ ನಿನ್ನ ಉಪ್ಪು ತಿನ್ನಿರುವುದು ಸಾರ್ಥಕಗೊಳಿಸುತ್ತದೆ. ಭಲ ಕರ್ಣ, ನಿನಗೆ ಹೊಂದಿದ ಅಪಜಯವು ಎಲ್ಲ ಮನಸ್ಸಿಗೂ ಸಹ ತಿಳಿದಿರುವುದು. ಈ ವೀರ ಕರ್ಣಗೆ ನಿನ್ನ ಆಶೀರ್ವಾದವನ್ನಿರಲಿ. ನೀ ಕೇಳು ಪೌರುಷಂ ತಾಳು, ನಿನ್ನ ಮನದ ಸಂಕೋಚವನ್ನೇಳು. ಬೆಳಿಗ್ಗೆ ಎಲ್ಲ ಸಾರಥಿ ಈಗಿಂದೀಗ ವೀರಪಡೆಯನ್ನು ಸಿದ್ಧ ಮಾಡುವಂತವನ ಸಾರಥಿ ಅತಿ ಜಾಗೃತಿ. ಐಶ್ವರ್ಯ ಮತ್ತು ಪ್ರಾಣಕಾಂತೆ ಮೇಲಕ್ಕೇಳು. ಪ್ರಿಯೇ, ನೀನು ಹೋಗೋ ಪಯಣವೆಲ್ಲಿಗೆ? ನಾವು ಹೋಗೋ ಪಯಣ ನಿನಗೆ ಅದಕ್ಕೆ ಕಾಂತೆ. ಎನ್ನ ಮುಂದೆ ತಿಳಿಸಬೇಕು ಪ್ರಿಯ. ಎಷ್ಟು ಮಾತ್ರಕ್ಕೂ ತಿಳಿಸುವುದಿಲ್ಲ ಕಾಂತೆ. ನೀನು ಹೋದ ಕಾರ್ಯ ಜಯವಾಗುವುದಿಲ್ಲ. ಆದರೂ ಚಿಂತೆ ಇಲ್ಲ ಕಾಂತೆ. ನಾವು ಹೋಗೋ ಪಯಣ ನಿನಗೆ ಎಷ್ಟು ಮಾತ್ರಕ್ಕೂ ಹೇಳುವುದಿಲ್ಲ ಕಾಂತೆ. ಕಾಂತೆ ಕೇಳು. ಅದು ಏನು ಚೆನ್ನಾಗಿ ಹೇಳು. ಪ್ರಿಯ ಹೃದಯ ರಾಜ ಪ್ರಿಯ ಹೃದಯ ರಾಜ ತಲನೆ ಒಳೆವರ ಕಚಿತರ ತವ ತಲನೆ ಒಳೆವರ ಕಚಿತರ ತವ ಅಣಗೀಸಿ ತನ್ನ ಜೀವ ಪ್ರಿಯ ಪ್ರಾಣೇಶ್ವರಿ ಪ್ರಿಯ ಪ್ರಿಯ
ಅಹೋ ಕಾಂತೆ, ಅತಿ ಆತುರದಿಂದ ನೀನು ಪಯಣವೆಲ್ಲಿಗೆ ತಿಳಿಸು ಕಾಂತ ಗುಣವಂತ. ನಮಸ್ಕಾರದ ವೇಳೆಯಲ್ಲ, ನನ್ನೆಲ್ಲ ಕೂಡ ಮಾತನಾಡಕ್ಕೆ ಇದು ಸಮಯವಲ್ಲ. ಇಲ್ಲಿ ನಿಲ್ಲದ ನಿನ್ನ ಅಂತಃಪುರಕ್ಕೆ ತೆರಳುವಂತಾಗೆ ಹರಿ ಒಯ್ ಹರಿ. ಅಹೋ ಪ್ರಿಯೇ, ನನ್ನ ಮುಂದೆ ಯಾವ ವಿಚಾರವನ್ನು ತಿಳಿಸದೆ ನೀನು ಅತಿ ಆತುರದಿಂದ ಹೋಗುವುದು ಸರಿಯಲ್ಲ. ಅದು ಹೇಗೆ ಸರಿಯಲ್ಲ ಕಾಂತೆ? ಪ್ರಿಯೇ, ನೀನು ಹೋಗುವ ಕಾರ್ಯ ಯಾವುದಿರುವುದು ಎನ್ನ ಮುಂದೆ ಬಿತ್ತರಿಸು ಕಾಂತ ಗುಣವಂತ. ಆಹೇ ಶುಭ್ರಾಂಶಮಿಗೆ ವಿಭ್ರಮಣ ಬಂದದವಳಂತ ಸಮುದ್ರೋಪೋ ಮಹಾನವಾದ ದಳಮದ್ದದೊಳು ಬಂದು ಗರ್ಭಮಂಬಾಗಿ ಮಹತ್ವದ ಬಡೆ ಎಲ್ಲಿಗೆ ನಿರ್ಭಯದಿಂದ ನೀನು ಕಳ್ವೆಯಾ? ನಿನ್ನಮ್ಮಿ ಬಹಳಂದ ಬಡ ತಿಳಚಿತ್ತ ಮಾಡುತ್ತಿದ್ದೆ. ನಾಂ ಹೋಗುವ ಪಯಣ ಸ್ತ್ರೀ ಹತ್ಯೆ ಅಪಸಗನ ಒಮ್ಮದ ನಡೆದು ನಾಂ ಸಹಿಸಿಕೊಂಡೆನು. ಅಹೇ ಸುಂದರಿ, ಈ ಹಕ್ಕಿಯೋನಿಯರು ತುಂಬಿ ಹೊರಸೂಸುವ ಯುದ್ಧ ಪ್ರಸಂಗ ನೀನು ಕೇಳಲಿಲ್ಲವೇ? ಕದಕ ಕೋಲಾಹಲ ಪಾಂಡವರನ್ನು ಯಮಸದನಕ್ಕೆ ಕಳಿಸಲಕ್ಕೋಸ್ಕರ ಹೋಗುವೆಂದು ನಿನ್ನ ಮನದೊಳಗೆ. ಆಹೇ ಸರ್ಪವೇಣಿ, ನೀನು ಅತ್ಯವಸರದಿಂದ ಅಂತಃಪುರಕ್ಕೆ ತಳೆ ಪಡಿಬೇಡಿ. ಸತ್ಯ ಮಾತು ಕೇಳುವುದಿಲ್ಲವೇ? ಎಷ್ಟು ಮಾತ್ರಕ್ಕೂ ಕೇಳುವುದಿಲ್ಲ ಕಾಂತೆ. ಒಲ್ಲವೇ ಹೇಳುವಿಲ್ ಕೇಳು. ಅದು ಹೇಳು, ಚೆನ್ನಾಗಿ ಹೇಳು. ಸುಂದರ ಮನದ
ಅಹೋ ಪ್ರಿಯ, ಅಹೋ ಪ್ರಿಯೇ, ಆ ದ್ರೌಪದಿ ಎಂದರೆ ಸಾಮಾನ್ಯಳೆಂದು ತಿಳಿದುವೆಯಾ? ಈ ನಿನ್ನ ವಲ್ಲಭ ಸಾಮರ್ಥ್ಯವೇ ಕಾಣೆ ಕಾಂತೆ. ಕಾಂತ, ಕಾಂತೆ, ಆ ಪಾಂಡವರಿಗೆ ಬೆಂಬಲವಾಗಿ ಶ್ರೀಕೃಷ್ಣನಿರುವನು, ನನ್ನ ಬೆಂಬಲವಾಗಿ ನಮ್ಮ ದುರ್ಯೋಧನ ಮಹಾರಾಜನಿರುವರು ಕಾಂತೆ. ವಲ್ಲಭ, ವಲ್ಲಭೇ, ಮಲ್ಲರ ಮಲ್ಲನೆಂದು ಬಿರುದಾಂಕಿತನಾದ ಭೀಮಸೇನನಿರುವನು. ಕೈಲಾಗದ ಏಡಿಯ ಸುದ್ದಿ ಎಲ್ಲ ಮುಂದೆ ಹೇಳಕ್ಕೆ ಕಾಂತ, ಹೇಳ್ತೇವೆ ಕಾಂತೆ. ನಿನ್ನನ್ನು ಗುದ್ದಿ ಕೊಂದು ಬಿಡುವನು. ಅವರ ತಂಟಿಗೆ ಹೋಗಬೇಡ ಪ್ರಿಯ, ಮುಗಿಯುವನು ನಿನಗೆ ಕೈಯ. ನಾನೇನು ಸಾಮರ್ಥ್ಯವನೇನು ಕಾಂತೆ. ಆಹೇ ನಲ್ಲೇ ನೀನು ನಿಲ್ಲು ಎನ್ನುವ ನುಡಿಯ ಕೇಳಿ ಎನ್ನ ಮನವು ಹಲ್ಲೋಲ ಕಲ್ಲೋಲವಾಗುವುದು. ಎನ್ನಂ ನಂಬಿದ ದುರ್ಯೋಧನನ ಧನವೆಲ್ಲ ಧರ್ಮ ಮಾಡಿ ತ್ಯಾಗದಲ್ಲಿ ಕರೆನೆಂದುಕೊಂಡು ಇದೇನೆಂದು ಮಣ್ಣೆ ಎತ್ತಿ ನೋಡದೆ ಎನ್ನ ಮಾನವಂ ಕರೆದನೆ. ಅಹೇ ಹಿಂದುವುದನೆ ಇಂತಹ ಪ್ರಾಣಪ್ರಿಯನಾದ ಕೌರವ ಮಹಾರಾಜನು ಎನ್ನಂ ನಂಬಿ ಈ ಯುದ್ಧವನ್ನು ಕೈಗೊಂಡಿರುವನು. ಅಹೇ ಸುಂದರಿ, ನಿನ್ನ ಮಾತು ಕೇಳಿ ಮಾಡುವಕ್ಕಾಗ ಬಿಟ್ಟರೆ ನೀನೇ ಗತಿಯೆಂದು ನಂಬಿದವರ ಗೋಳು ಮುರಿದಂತಾಗುವುದಿಲ್ಲವೇ? ಅಹೇ ಸುಂದರಿ, ಕ್ಷತ್ರಿಯರು ಪ್ರಾಣದಲ್ಲಿ ಆಸೆಯನ್ನಿಡುವರೆ ಪ್ರಾಣ ಪಕ್ಷ ಮಾಡಿದರೆ ಏನಗಾಗಿ ಯಮಲೋಕದಲ್ಲಿ ಬೇರೆ ನರಕವು ತೆರೆಯಬೇಕಾಗಬಹುದು. ಅಹೇ ಸುಂದರಿ, ಏನಗೆ ಪ್ರತಿ ಮಾತನಾಡದ ನಿನ್ನ ಹಂತಪುರಕ್ಕೆ ರಾಣಿ ಬುದ್ಧಿ ಹೇಳಲು ಬರುತ್ತಾನೆ. ಆ ಪಾಂಡವರಿಗೆ ಎದುರಾಗುವೆಯಾ? ಅಹೇ ಕಾಂತೆ, ಕಾಂತ, ಕಾಂತೆ, ಹೇಳುವಿನ ಕೇಳು. ಅದು ಏನು ಜನ್ನ ಹಾಗೆ ಹೇಳು. ಸಿಂಧು ಸಿಂಧೂರ ಮಲ್ಲಿಗೆ ಅಂದ ಮಂದಾರ ಮಲ್ಲಿಗೆ, ಸಿಂಧು ಸಿಂಧೂರ ಮಲ್ಲಿಗೆ ಅಂದ ಮಂದಾರ ಮಲ್ಲಿಗೆ. ಗೆಜ್ಜೆ ತಾಳದಲ್ಲಿ ಹಿಂಪಾದ ಗೆಜ್ಜೆನಾದ, ಹೃದಯ ತಾಳದಲ್ಲಿ ಒಮ್ಮದ ಪ್ರೇಮನಾದ, ಮಿಡಿಯಲ್ಲಿ ಸುಮಧುರ ಒಲವ ಶ್ರುತಿ. ಕಿರಣಗಳಿಗೆ ಪ್ರಣಯಾಲಯವೇ ತೆರೆದಿರುವುದು. ಕಾಂತ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಅರುಣೋದಯದ ಕಿರಣಗಳಿಗೆ ಪ್ರಣಯಾಲಯವೇ ತೆರೆದಿರುವುದು. ಅನದೇವತೆಯೇ ಹಸಿರ ನುಡುತ್ತಾ ನವ ಪ್ರೇಮಿಗಳ ಕರೆದಳ ನಮ್ಮ ಪ್ರೀತಿಗೆ ನವಚೇತನ ನಮ್ಮ ಜ್ಞಾನಕ್ಕೆ ನಿಜ ಪ್ರೇರಣ. ಗೆಜ್ಜೆ ತಾಳದಲ್ಲಿ ಪಾತ್ರ ಗೆಜ್ಜೆನಾದ, ಹೃದಯ ತಾಳದಲ್ಲಿ ಹುಮ್ಮದ ಪ್ರೇಮನಾದ, ಮಿಡಿಯಲ್ಲಿ ಸುಮಧುರ ವರವ ಶ್ರುತಿ. ಅಹೋ ಕಾಂತ, ಅಹೋ ಕಾಂತೆ, ಆ ದ್ರೌಪದಿ ಒಂದು ಅಗ್ನಿ ಸಂಭೂತಳು. ಪ್ರಿಯ, ಪ್ರಿಯೇ, ದ್ರೌಪದಿ ತಂಟಿಗೆ ಹೋದರೆ ಬೆಂಕಿಯಲ್ಲಿ ಉಡಿ ಕಟ್ಟಿಕೊಂಡರೆ ಸುಡಬಲ್ಲದೆ ಅದು. ಅಹೇ ಪ್ರಾಣಕಾಂತೆ, ಪ್ರಾಣೇಶ್ವರ, ನನಗೆ ಹಾಕಕ್ಕೆ ನಿನ್ನ ಭ್ರಾಂತಿ. ಹಾ ವಲ್ಲಭ, ವಲ್ಲವೇ, ಆದ ಕಾರಣ ಎನ್ನ ಮಾತನ್ನು ಕೇಳು, ರನ್ನ ಬುದ್ಧಿ ಸಂಪನ್ನ. ಅಹೇ ಪ್ರಾಣಕಾಂತೆ, ಪ್ರಾಣೇಶ್ವರ, ನಿನಗೆ ಹತಕ್ಕ ಭ್ರಾಂತಿ. ಹಾ ನಿಶ್ಚಿಂತಳಾಗಿ ರಣದಡಿಯಲ್ಲು ಹೈರಿಕರ ಸಾಲಗಾಲ ಪ್ರಾಣವನ್ನು ಬಿಟ್ಟಿದ್ದೆ. ಆದರೆ ವೀರ ಸ್ವರ್ಗವಲ್ಲದೆ ಯಮನ ಭಯ ಹಿನ್ನೆಲೆಯುವುದು. ನಿನ್ನ ಹೃದಯ ಶಾಂತವಾಗಿದ್ದರೆ ವೈರ್ಯಂ ಜಯಿಸಿರಣ ಧೈರ್ಯಂ ನುಡಿಸುತ್ತಾ ಬರುವೆನು. ನೀನು ಅಪಜಯವೆಂಬುದು ನಿನ್ನಲ್ಲಿರುವುದು.
ಅಹೇ ಕಾಂತೆ, ಕಾಂತ ನೀನು ಶಾಂತಳಾಗಿ ಮುತ್ತಿನ ಹರತಿಯ ಮಾಡಿ ಎನ್ನ ಕರೆದೊಳು ಕರ್ಪ ವೇಳೆ ಕೊಟ್ಟು ರತ್ನದ ಸಾತ್ವನೆಟ್ಟು ಸಂತೋಷದಿಂದ ಕೈಸಿಕೊಡಿಸ್ತಿದ್ದಿ ನೀನೇ ಕಾಂತ ಕಾಂತೆ. ವಲ್ಲಭ ಪ್ರಾಣೇಶ್ವರ ಪ್ರಾಣೇಶ್ವರಿ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಿಯ ಸುಂದರ ಪ್ರಾಣೇಶ್ವರ, ಪ್ರಿಯ ಸುಂದರ ಎನ್ನ ಮನ ಚಂದಿರ, ಅಹೋ ಪ್ರಿಯ, ಅಹೋ ಪ್ರಿಯೇ, ಸತಿಯ ಮಾತನ್ನು ಕೇಳದೆ ಹೋದರೆ ಮುಂದೆ ನಿನಗೆ ಒಳಿತಾಗೋದಿಲ್ಲ. ನೀನು ಹೇಳಿದ್ರೆ ಅದು ಎಷ್ಟು ಮಾತಕ್ಕೂ ನಿಜವಾಗುದಿಲ್ಲ ಕಾಂತಿ. ಅದು ಏತಕ್ಕೆಂದರೆ ಪಾಂಡವರನ್ನು ಶ್ರೀಕೃಷ್ಣನು ಬೆಂಬಲವಾಗಿ ನಿಂತಿರುವನು. ನನಗೆ ಕೌರವನು ಬೆಂಬಲವಾಗಿ ನಿಂತಿರುವನು ಕಾಂತೆ. ಕಾಂತೆ ತನ್ನ ಸುದರ್ಶನದಿಂದ ಬಂದ ವೈರಿಗಳನ್ನು ಸದೆಬಡಿದು ಬಿಡುವನು ಆ ಶ್ರೀಕೃಷ್ಣ ಪರಮಾತ್ಮನು. ನನ್ನನ್ನು ಸಾಮಾನ್ಯದವನೇನು ಕಾಂತೆ. ಆ ಪಾಂಡವರನ್ನು ಎದುರಾಗಿ ಉಳಿಯುವುದು ಇದುವರೆಗೆ ಯಾರು ಇಲ್ಲ. ಎನ್ನ ಮಾತನ್ನು ಕೇಳಿ ಅರಮಂದಿರಕ್ಕೆ ಹೋಗೋಣ ನಡಿ ಕಾಂತ ಗುಣವಂತ. ಅದು ಎಷ್ಟು ಮಾತಕ್ಕೂ ಸಾಧ್ಯವಿಲ್ಲ ಕಾಂತೆ. ಕಾಂತೆ ನಾನು ಎಷ್ಟು ಹೇಳಿದರೂ ನಿಂಗೆ ಬುದ್ಧಿ ಬರಲಿಲ್ಲ. ಎಷ್ಟು ಮಾತ್ರಕ್ಕೂ ನಿನ್ನ ಮಾತು ಕೇಳುವುದಿಲ್ಲ ಕಾಂತೆ. ನಿನಗೆ ರತ್ನದಾರತೆಯನ್ನು ಬೆಳಗುವೆನು, ಈ ಪೀಠವನ್ನು ಅಲಂಕರಿಸು ಪ್ರಿಯ. ಇನ್ನಿಷ್ಟೊಂದು ಹಾಗಾಗಿ ಕಾಂತೆ. ಕಾಂತ ನಿನಗೆ ಹೋಗುವುದಕ್ಕೆ ಬೇಗನೆ, ಹೋಗುವುದಕ್ಕೆ ಬೇಗನೆ. ಸಿಂಧು ನಗರ ಶಿವನ ದಯದೆ ಜಯವ ವಂದುತ್ತ ಬಾರ
ಕಾಂತ, ಕಾಂತಿ, ನೀನು ಹೋದ ಕಾರ್ಯ ಜಯವಾಗಲೆಂದು ರತ್ನದ ಆರತಿಯನ್ನೆತ್ತಿರುವೆನು. ಹೋಗಿ ಬಾ ಕಾಂತ ಗುಣವಂತ. ನಿನ್ನಿಷ್ಟದಂತೆ ಆಗಲಿ ಕಾಂತಿ. ಬೆಳಿಗ್ಗೆ ಎಲೈ ಸಾರಥಿ, ಈ ಅನ್ನ ಸತಿಯನ್ನು ಸಮಾಧಾನಗೊಳಿಸಿ ಹೇಮವನ್ನು ಪಡೆದು ಕರೆದೊಳು ಕರ್ಪ ವೀರ್ಯಂ ತೆಗೆದುಕೊಂಡು ಬಂದೆ. ಹಾ ಇಲ್ಲಿ ಭೂವೇಶಕ್ಕೆ ಕ್ಷೇಮ ಮಮ ಹೀ ಮಧ್ಯದೊಳ್ ಆದಿತ್ಯನಂದನಾಗಿ ಮೂರ್ತಿಗೆ ಮಮ ಮೇದಿಬ ಸರಸ್ಸಂದನ ಉಳ್ಳವನಾಗಿ ಸಾರ್ಥಕವೇನು ಸಾರಥಿ. ದುರ್ಯೋಧನ ಹಿತ್ತವರ ಹೇಳಂತ ನಾವು ಸಾರಥಿ ಜಾಗೃತಿ. ತಮ್ಮಿಷ್ಟದಂತಾಗಲಿ ದೇವ. ಅಹೋ ರಣಶೂರನಾದ ಕರ್ಣ, ಅಹೋ ಕೌರವೇಂದ್ರ, ಮತ್ತೇನು ಯುದ್ಧದ ಆಭರಣದ ಕೊರತೆಯೋ ಅದಂಪ ಕಿಪೇಳಿದರೆ ಸಂಪೂರ್ಣಗೊಳಿಸಲಿಕ್ಕೆ ಈ ಕುರುಭೂಪತಿ ನಿರ್ಭಯವಾಗಿ ನಿಂತಿರುವನು. ರವಿನಂದನ, ಯಾವುದು ಬೇಕು ಪೇಳೋ ಈ ತಕ್ಷಣ. ಅಹೋ ಕುರುಭೂಪತಿ, ಕರ ಮುಗಿಲಿನಂತೆ ಕಂಗೊಳಿಸುವ ಮೇರು ತಪ್ಪಿದ ಧೂರ್ತರಂತೆ ಪಾಂಡವರನ್ನು ರಂಜಿಸುವುದಕ್ಕೆ ಆರುಮುಖವಾಗಿ ರಂಜಿಸುವುದಕ್ಕೆ ಸಾರಥಿ ಇಲ್ಲದೆ ಬಲಗೊಂಡಿರ್ಪೇನೋ. ಎಲೈ ಕೌರವ ಭೂಪತಿ, ಈ ಸಮರಕ್ಕೆ ಶಲ್ಯ ಮಹಾರಾಜರನ್ನು ಸಾರಥಿಯನ್ನಾಗಿ ಮಾಡಿಕೊಟ್ಟಿದ್ದೆ. ಆದರೆ ಈ ಧರಣಿ ಕೆಳಗಾಗುವಂತೆ ಈ ಕರ್ಣನು ಸಂತಸ ಪಡುತ್ತೇನೋ. ಅಹೋ ಕೌರವ ಭೂಪತಿ, ಗಂಗರಾಜ, ಇದಂ ನಿನ್ನ ಚಿತ್ತಕ್ಕೆ ನೋಡಿರೆ ಕುರುಚಕ್ರವರ್ತಿ, ನೋಡು ಈ ಕರ್ಣನ ಪರಾಕ್ರಮದ ರೀತಿ. ಎಲೈ ಸಾರಥಿ ಭೂಪತಿ, ಅತಿ ಜಾಗ್ರತೆಯಿಂದ ಮಗದ ದೇಶಾಧಿಪತಿ ಶಲ್ಯ ಮಹಾರಾಜರನ್ನು ಕರೆತರುವಂತವನಾಗಿ ಸಾರಥಿ ಹೋಗು. ಇನ್ನಿ ಜಾಗ್ರತೆ. ತಮ್ಮಿಷ್ಟದಂತಾಗಲಿ ದೇವ. ಖರ್ಚಾಡ ಎದುರು ಮನೆ ಮಲ್ಲಿ ಇವರು ಕರ್ಣನ ಪಾತ್ರಕ್ಕೆ 200 ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಅಹೋ ಜಯವಂತನಾದ ಅಹೋ ಮಾವನವರೇ, ನಿಮ್ಮ ಪಾದಕ್ಕೆ ವಂದಿಸುವನು ಬೇಗನೆ. ಅಹೋ ಜಯವಂತನಾದ ಕೌರವೇಂದ್ರ, ಎನ್ನಂಬರ ಮಾಡಿದ ಕಾರಣವೇನು? ಚೆನ್ನಾಗಿ ಪೇಳೈ ಕೌರವೇಂದ್ರ, ಸತ್ಕೀರ್ತಿ ಸಾಂದ್ರ. ಅಹೋ ಮಾವನವರೇ, ಅಹೋ ಕೌರವೇಂದ್ರ, ಎನ್ನ ನುಡಿಯಂ ನಡೆಸಿ ಆದರೆ ನೀನೇ ನನ್ನ ಜೀವ ಉಳಿಸದಂತಾಗುವುದು. ಹೇಗಾದರೂ ಮಾಡಿ ಈ ಗಾಳಗಂ ಗೆಲ್ಲುವ ತ್ರಾಣ ನಿನ್ನಲ್ಲಿರುವುದು, ನಿನ್ನ ಮೇಲೆ ನನಗೆ ನಂಬಿಕೆಯಾಗಿರುವುದು. ಮಾವ, ನಿನ್ನಿಂದಲೇ ನಡೆಯಲಿ ಈ ಕಾಳಗವ. ಅಹೋ ರಾಜೇಂದ್ರನಾದ ಕುರುಭೂಪತಿ, ಮಹಾರಾಜರೇ, ಏನಿರ್ಬೋದು ನಿನ್ನ ಮನಸ್ಸಿನ ರೀತಿ? ಪದ್ಮಾಕ್ಷನ ಕಪಟೋಪಾಯಕ್ಕೆ ನೀನೇಕೆ ವ್ಯತ್ಯಪಡುವೆ? ಸೋಲು ಗೆಲುವೆಂಬುದು ದೇವರ ಅಧೀನವಲ್ಲದೆ. ಅದೇನು ಸಂಗತಿ ಹೇಳಿದ್ದಾದರೆ ಸಾಧ್ಯ ತಾನೇ ತಿಳಿಯುವುದು. ತಿಳಿಯುತ್ತೆ ಕೌರವೇಂದ್ರ, ಸತ್ಕೀರ್ತಿ ಸಾಂದ್ರ. ಎಲ್ಲಾ ಕಡು ಭಯಂಕರಾದ ಶಲ್ಯ ಭೂಪತಿ, ಅಹೋ ಕುರುಭೂಪತಿ, ಕಟ್ಟಿದ ಕರ್ಣನಿಗೆ ಸಾರಥಿಯಾಗುವ ಕೈ ಚಳಕ ನಿನ್ನಲ್ಲಿರುವುದಕ್ಕೆ ನಾನು ಬಹು ಯೋಚನೆ ಮಾಡುತ್ತಿರ್ಪೇನೋ. ನೀನು ಕರ್ಣನಿಗೆ ಸಾರಥಿ ಆದರೆ ಈ ಕಾಳವಂ ಗೆಲ್ಲುವ ನಿನ್ನಿಂದಲೇ ಈ ಕಾರ್ಯವಾಗುವುದು ಮಾವ. ಮಂದಿರ ಪ್ರಭಾವ. ಏನಿದು ಕೌರವ? ನಿನ್ನ ಜಾಗಕ್ಕೆ ಬಂದಿರುವಂತ ಇಂಥ ಹೀನವಾದ ನಾನೇ ನೋಡಿದಿರುವನ ಭೂಮಿ ಫಲಾತ ಫಲವಂತರ ನಾನು ಆ ಕುಲಹೀನ ಸಂಭವನಿಗೆ ಸಾರಥಿಯಾಗಬೇಕೆ? ಹೌದು ಮಾವ. ನಿನಗೆ ಯಾರು ಕಲಿಸಿದಂತೆ ತೋರುತ್ತದೆ? ನಾನೇನು ಹೇಳಿಯಲ್ಲ, ಯಾರ ಮಾತನ್ನು ಕೇಳಿದಾಗ ಈ ರೀತಿ ಹೇಳಲು ಹೇಗೆ ಮನಸ್ಸಾಯಿತು? ಎನಗೆ ದಳಪತಿ ಪಟ್ಟವಂ ಕಟ್ಟಿ ಆ ಕಲಿಕಳಂ ಎನಗೆ ಸಾರಥಿಯನ್ನಾಗಿ ಮಾಡಿದರೆ ವೈರಿಗಳ ನರಗಳ ಮರದಿ ಬತ್ತಿ ಮಾಡಿಟ್ಟ ರಣದೇವಿಯ ಮುಂದೆ ಸಾಲು ಸಾಲು ದೀಪ ಬಚ್ಚಿ ಈ ಯುದ್ಧ ಸಮಾಪ್ತಿ ಮಾಡದಿರ್ತಾಳೆ. ಈ ಭೂರ್ಗರ್ಭ ಗೋಕಳಗಳಲ್ಲಿ ಎದ್ದಿಗೂ ಪಿಡಿಯುತ್ತಿಲ್ಲವಂತೆ ಎಲ್ಲ ಕುಲದೇವರ ಸಾಕ್ಷಿಯಾಗಿ ಪೇಳುವಲ್ಲ ಭೂತ ಈ ಮಾತು ಸತ್ಯ. ಮಾವನವರೇ, ಅಹೋ ಕೌರವೇಂದ್ರ,
ಮಾಡುವುದರಲ್ಲವೆಂದು ನಾನು ಹೇಳಲಿಲ್ಲ. ಮಾಡುವನಿಗಿಂತ ಮಾಡಿಸುವನ ಅತಿ ಜಾಣನಾಗಿರಬೇಕೆಂಬ ಗಾದೆಯ ನುಡಿಯೇ ಇರುವುದು. ಆದ ಕಾರಣ ನಿನ್ನ ಗರ್ಭದೋಳು ಎನ್ನ ಜೀವಮಣಿ ಇನ್ನಿಟ್ಟು ಕೈ ಮುಗಿದು ಬೇಡಿಕೊಳ್ಳಿವೆ ಮಾವ. ಆ ನಿನ್ನಿಂದಲೇ ನಡೆಯಲಿ ಕಾಳಗವ. ಇಷ್ಟಲ್ಪರದು ನೀನೇತಕ್ಕೆ ಕಷ್ಟಪಡುವುದು ಆಗಲಿ ಕುರುಭೂಪತಿ. ಬಿಡು ನಿನ್ನ ಮನಸ್ಸಿನ ಭ್ರಾಂತಿ. ಶರರಥ ಶೃಂಗೇರಿಸಿ ಕರ್ಣನು ವೀಲಾಕೃತನಾಗಿ ಧರಿಸಿ ಬರುವಂತ ಆಜ್ಞೆ ಮಾಡು. ನಾನು ಸಿದ್ಧನಾಗುವನು. ಪಡೆ ಬಲ ಗೂಡಲಿ ರಣವಾದ್ಯಗಳು ನುಡಿಯಲಿ ಸೈನ್ಯ ಮುಂದಕ್ಕೆ ಶ್ರೀಕೃಷ್ಣಮೂರ್ತಿ ಹಾಗೋ ನೋಡು, ಈನ ಜಾತಿಯವನಾದ ಕರ್ಣನಿಗೆ ಮೇಲ್ಗಣಿತ ಸಾರಥಿಯಾಗಿ ಈ ರಣಮಂಡಲಕ್ಕೆ ಇಂಥ ಏಟಿಗಳಾದ ಚಂಡಾದಿ ಕರ್ಣ ಮತ್ತು ಜಾಗೃತಿಯಿಂದ ಒಡೆದುರುಳು ಮುಕ್ಕುಂದ ಇವರ ಇಬ್ಬರ ಪ್ರಾಣದಿಂದ ಪಾರ್ಥ, ಎಂತ ದುರ್ನುಡಿಗಳನ್ನು ನುಡಿದೆಯಲ್ಲ. ಇದ್ದ ಮಾತನ್ನೋಡಿ. ಈ ದಿನ ಮಣಿಪುತ್ರನ ಕ್ರಮವನ್ನು ಅರಿಯದೆ ತನುಭ್ರಮಣೆ ಹೊಂದುವಂತೆ ಸರಸೋಕ್ತಿಗಳನ್ನು ಆಡಿದೆಯಲ್ಲ. ಧರಣಿಪನಾದ ಶಲ್ಯರಾಜನು ಸಾರಥಿಯಾಗಿ ನಡೆದುಕೊಂಡು ಬಂದನು. ಶಿರವೆಲ್ಲ ಧರೆಗಿಟ್ಟು ಸನ್ಯಾಸಿಯಂತೆ ಮೈಗೆ ಬಣ್ಣವನ್ನು ಪಡೆದುಕೊಂಡು ನಡೆದುಕೊಂಡು ಬಂದನು. ನೋಡಿದವರಿಗೆ ಇದು ಅಸಾಧ್ಯವೂ ಆಯಿತು. ಅರ್ಜುನ, ಭಾನುನಂದನನ ಶರಸಮರವು ಭಾನುನೇತ್ರನಿಗಾದರೂ ಅಸದಳವು. ಇಂಥ ಬಲ್ಲಿದ ಸಮರವನ್ನು ಬಿಟ್ಟು ನಿನ್ನಲ್ಲಿಗೆ ಮಲ್ಲ ಯುದ್ಧಕ್ಕೆ ತಿಕ್ಕಾಡೋದಕ್ಕೆ ಬರುವುದೇನು ಪಾರ್ಥ? ದುರದೋಳು ನೀನೇ ಅತಿ ಸಮರ್ಥ. ಎಲೈ ಪಾರ್ಥ, ಕಬ್ಬಲಿಗನಾದ ಬಲ್ಲಿದವನೆಂದರತು ಮನದೊಳ ಗಗನಾತ್ರಿಕೆಯನ್ನೇ ಯಾವ ಯುದ್ಧ ಕಾಬದರು ಭಾ ಎಂದು ಕಾಬರಿಂದ ಮಾತನಾಡುವೆಯ. ನಿನ್ನ ಮಹಾರ್ಮಲಿತ ತೋಳುಗಳ ಈ ಕೋರ್ಗಳಿಂದ ಕೆಳಹದಿರ್ತಡೆ. ಭಾನು ಸಂಭವನಾಗಿ ಸಾರ್ಥಕವೇನು ಕುರುಚಕ್ರವರ್ತಿ. ಪಾರ್ಥ, ಈ ಅಗ್ನೇಯಾಸ್ತ್ರವನ್ನು ತೊಟ್ಟು ನಿನ್ನ ಹಾರ್ಪಟ ಎಷ್ಟು ನೋಡಿರುವುದು ಮತ್ತೆ ಕಾದಾಡುವನು ಅರ್ಜುನ. ನೋಡು ಈ ಕರ್ಣ, ನೀನಾವ ವಿಜಯವಂತ ಅಂದು ಕಪಟವನ್ನು ತುಂಬಿ ತುಳುಕಾಡುವ ಪರಾಕ್ರಮನೇನು. ಅಣ್ಣಯ್ಯನಲ್ಲಿಗೆ ಹೋಗಿ ದುರ್ವ್ಯಾಖ್ಯನ್ನ ಮಾಡಿ ಸನ್ಮಾರ್ಗನ ಮೈಯೆಲ್ಲ ಅಂಬಿಗನ ಗಾಯಮ ಮಾಡಿ ರಕ್ತಾಂಬರ ನೊಂದಿಸಿ ಮೂರ್ಛಿತರಾಗುವಂತೆ ಮಲಗಿಸಿ ಹೋಗಿರ್ವಿಯಾ? ಎಲ್ಲ ಈ ಬಂಡ ಕರ್ಣ, ಎಲ್ಲ ಈ ಸಣ್ಣ ಅರ್ಜುನ, ನೀನು ಎಸೆದ ಅಗ್ನಿಯಸ್ತ್ರ ಮರಗಡೆದು ಜಲಶ್ರಮ ಮೂಡಿ ಬರಸಳೆ ತಿಳಿಸಿಕೊಳ್ಳಲೇ ಭ್ರಷ್ಟ. ತು ಪರಮಪಾಪಿಷ್ಠ. ಕಬ್ಬಲಿಗನಾದ ಕರ್ಣ, ಮೂರು ಲೋಕದಲ್ಲಿ ನೀನೇ ಅತಿ ಸಮರ್ಥನೆಂದು ಗುರ್ತು ಇಲ್ಲದವರ ಮುಂದೆ ಅವುಗಳು ತಿಳಿದರೆ ಕೇಳುವವರು ತಲೆ ಹಾಕುತ್ತಾ ಕೇಳುವರಲ್ಲದೆ ಈ ಕಲಿಕನ ರೋಮವು ಸಹ ನಡುಗುವುದಿಲ್ಲ. ಬಳಿಗೆ ನೀ ನೆಸದ ಜಲಾಸ್ತ್ರವಂ ಭೋರ್ಕರಿಯುವ ನಿಲಾಸ್ತ್ರದಿಂದ ಮಧ್ಯದಲ್ಲಿ ಖಂಡಿಸಿ ನಿನ್ನ ಸಾರಥ್ಯಂ ನಿನ್ನ ರಥವಂ ಹಂತ ವೃಕ್ಷದೊಳ್ಳು ಹತ್ತಾಡುವಂತೆ ಹಾರಿಸಿದರ್ತಡೆ. ಭಾಸ್ಕರನಾಗಿ ಸಾರ್ಥಕವೇನು? ಎಲ್ಲ ಈ ಭಂಡವಾರ್ತ, ಈ ಕಬ್ಬಲಿಗನಾದ ಕಿರಣ, ಈ ಕೋರ್ಗಳಿಗೆ ಎದೆ ಒಡ್ಡಿದು ನಿಂತುಕೊಳ್ಳಲ ಈ ಭಂಡವಾರ್ತ. ಹೊಳಿಗೆ ಎಲ್ಲ ಶಲ್ಯ ಮಹಾರಾಜರೇ, ಭಯಗಳನ್ನು ಗಟ್ಟಿಯಾಗಿ ಬಿಗಿಡಿದು ನಿಲ್ಲಿಸಿ ಕರ್ಣಾಂತರ ಸೆಳೆದ ಒಡೆಯುವೆನೋ ನೋಡು ನೋಡಲೈ ಪಾರ್ಥ. ನಿನ್ನ ಎಲ್ಲಗೆ ಆಗುವೆ ಅನರ್ಥ. ಬಾಪುರೇ ಕರ್ಣ, ನಿನ್ನ ಪರಾಕ್ರಮಕ್ಕೆ ನಾ ಮೆಚ್ಚಿದೆ. ಮುಕ್ಕುಂದನು ಸಾರಥಿಯಾಗಿ ಬಂದಿದ್ದಕ್ಕೆ ಸಾರ್ಥಕವಾಯಿತು. ಅರ್ಜುನನ ರಥ ಆಕಾಶದ ಸುಳಿಗಾಳಿಯಂತೆ ಭೂಮಿಗೆ ಬಂದಿತು. ನಿನ್ನ ನೇಮದಂತೆ ಆ ರಥವನ್ನು ಗಮನಿಸುವೆ.
ನಿನಗೆ ವಿಜಯವಾಗಲಿರವೇ ತರೆಯ ನನಗಾಯಿತು ಆಶ್ಚರ್ಯ. ಜಗತ್ಕರ್ತ, ನೋಡಿದೀಯಾ ಎದುರಾಳಿ ಕರ್ಣನ ಸಾಮರ್ಥ್ಯ? ಇವನ ಅತ್ಯುನ್ನತ ಶಕ್ತಿಗೆ ತ್ರಿಮೂರ್ತಿಗಳಿಗೆ ಉಬ್ಬಸವಾಗಿರುವುದೆಂದ ಮೇಲೆ ಇವನ ಯುದ್ಧವು ವಿಚಿತ್ರವಾಗಿರುವುದು. ಬ್ರಹ್ಮಾಂಡವನ್ನು ಉದರರೊಳಗೆ ತುಂಬಿಕೊಂಡಿರುವ ನಿರ್ಮಲ ಮೂರ್ತಿಯಾದ ನಾನು, ಮೂರು ಲೋಕಕ್ಕೆ ಗಂಡನೆನಿಸಿಕೊಂಡಿರುವ ನೀನು, ಬೆಟ್ಟಗಳ ರೋಪ ಕೂಪದೊಳು ಬಚ್ಚಿಟ್ಟುಕೊಂಡು ಹಾರಾಡುವ ನಿನ್ನ ಜೊತೆದಲ್ಲಿರುವ ಬಳಿರ ವೀರ ಹನುಮಂತನನ್ನು, ಕಂಚಿನಿಂದ ಅತಿ ಭಾರವಾಗಿ ಮಿಂಚುವ ನಮ್ಮ ಈ ರಥವನ್ನು ಗಗನ ಮಂಡಲದ ಸುಂಟರ ಗಾಳಿಯಂತೆ ಹಾರುವಂತೆ ಹೊಡೆದ ಇವನ ಪರಾಕ್ರಮವನ್ನು ಹೊಗಳಲು ಆ ಆದಿಶೇಷನಿಗಾದರೂ ಅಸಾಧ್ಯ. ಧನಂಜಯ, ಈ ಕರ್ಣನ ಪ್ರಾಣಕ್ಕೆ ಸಂಚಿಕೆಯನ್ನು ಹೂಡಬೇಕು ಧನಂಜಯ, ಇಲ್ಲವಾದರೆ ನಿನಗೆ ಆಗುವುದು ಅಪಜಯ. ಓಹೋ ಶ್ರೀಕೃಷ್ಣಮೂರ್ತಿ, ಎಣ್ಣೆಗೆ ವಿಪರೀತವಾಗಿ ಎಷ್ಟು ಸಾರಿ ಅವನ ಮೃತವು ಕಣ್ಣಿಗೆ ಕಾಣದಂತ ನಾನು ಹೊಡೆದರೂ ಕೋಲಾಹಲ ಚಕ್ರದಂತೆ ತಿರುಗಿ ಗಗನದಳು ಸಂಚರಿಸಿದರೆ ಎನ್ನ ಮೊಗಳದೆ ಒಂದೇ ಒಂದು ಸಾರಿ ನಮಗೆ ಉಬ್ಬಸವಾಗುವಂತೆ ಮಾಡಿದ ಆ ಕುನ್ನಿ ಕಣನ ಸ್ಥಿತಿಗೆ ಬಡಿಯುವಂತೆ ನೆನೆದು ಕೊಂಡಾಡಿ ಕರ್ಣನ ಮರಣಕ್ಕಾಗಿ ಯೋಚನೆ ಮಾಡಬೇಕೆಂದು ಕರ್ಣನ ಮೊಗಳೆದಿರು ಮತ್ತೊಂದು ಸಾರಿ. ಕಂಸಾರಿ, ನೀ ಕರ್ಣನ ಮೊಗಳೆದಿರು ಮತ್ತೊಂದು ಸಾರಿ. ಹೇ ಕಿರೀಟಿ, ಜಗತ್ಕರ್ತ, ಕರ್ಣನ ವಿಸ್ತಾರವನ್ನು ಹೇಳುವೆ ಕೇಳು. ಆ ಕರ್ಣನೇನು ನಿನಗಿಂತ ಹೆಚ್ಚಿನವನಲ್ಲ. ಅವನು ಹುಲರಥವ ಭುವನವೆಲ್ಲ ತಿರುಗುವಂತೆ ನೀವು ಹೊಡೆದರು ಕಡು ಮೂರ್ಖರಿಗೆ ಅದು ವಿಚಿತ್ರವಾಗಿರುವುದು, ನಿನಗಾದರುವುದು ಆಶ್ಚರ್ಯವಾಗಿರುವುದು. ಇರಲಿ, ಈ ತ್ರಿವಿಕ್ರಮವಂತರು ನಮ್ಮ ರಥದಲ್ಲಿರುವಾಗ ವಿರತನವಾಗಿ ಹೊಡೆದ ಅವನ ಬಾಯಿ ಉಡಿಯಾಗುವಂತೆ ಮಾಡಿದವನ ಅವನ ಹೆಗ್ಗಳಿಕೆಗಾಗಿ ತಲೆದೂಗಿದೆ. ಹಿಂದಕ್ಕೆ ಸೂರ್ಯನಾರಾಯಣನು ಇವನಿಗೆ, ಈ ಕರ್ಣನಿಗೆ ಕರ್ಣಕುಂಡಲ ಅಮೃತ ಕಲಸಗಳನ್ನು ನೀಡಿರುವನು. ಈ ಎರಡರಲ್ಲಿ ಒಂದು ವಸ್ತುವು ನಿನ್ನಲ್ಲಿ ಗಟ್ಟಿಯಾಗಿದ್ದರೆ ತ್ರಿಮೂರ್ತಿಗಳು ಕಟ್ಟುಗ್ರವಾಗಿ ನಿನ್ನ ಮೇಲೆ ಕೈ ಎತ್ತಿ ಬಂದರೂ ನಿನಗೆ ಸಾವಿಲ್ಲವೆಂದು ಹೇಳಿರುವರು. ಕೇಳಿದೆಯಾ ಪಾರ್ಥ? ಜಗತ್ಕರ್ತ, ನಿನ್ನ ಸಲುವಾಗಿ ಈ ಕೃಷ್ಣನು ಪಡುವ ಕಷ್ಟ ಇಷ್ಟೇ ಎಂದು ಹೇಳಲು ಆ ಆದಿಶೇಷನಿಗಾದರೂ ಸಾಧ್ಯವಿಲ್ಲ. ಇಂಥ ಕೃಷ್ಣನನ್ನು ನೀನು ಗಟ್ಟಿಸಿ ರಥವನ್ನು ಬಿಟ್ಟು ಹೋಗು ಎಂದು ಹೇಳುವಿಯಲ್ಲ, ಅದರ ಒಂದು ವಿಚಾರವನ್ನು ಹೇಳುತ್ತೇನೆ, ಚೆನ್ನಾಗಿ ಕೇಳು. ಈ ಸರ್ಪ ಬಾಣವು ನಿನ್ನ ತಲೆಯನ್ನು ತೊಡೆಯೆಂದು, ನಿನ್ನ ಕಂಠಕ್ಕೆ ತೊಡೆಯೆಂದು ಕರ್ಣನಿಗೆ ಆಜ್ಞೆ ಮಾಡುವುದು. ಆಗ ಆ ಕರ್ಣನು ಆ ಬಾಣವನ್ನು ಸೆಳೆದು ತೊಟ್ಟು ಬಿಟ್ಟಾಗ ರಭಸದಿಂದ ನಿನ್ನ ಕಂಠವನ್ನು ಹರಿಯಲು ಆ ಬಾಣವು ಬರುವುದು. ಆಗ ನಾನು ನನ್ನ ಹೆಬ್ಬಟ್ಟಿನಿಂದ ನಮ್ಮ ರಥವನ್ನು ಭೂಮಿಗೆ ಮೆಟ್ಟುವೆನು. ನೀನು ನಿನ್ನ ಶಿರವನ್ನು ಸ್ವಲ್ಪ ತಗ್ಗಿಸು. ಆಗ ಆ ಬಾಣವು ನಿನ್ನ ಕಿರೀಟವನ್ನು ಹಾರಿಸಿ ಹೋಗುವುದು. ಮೊದಲು ಈ ಸರ್ಪಬಾಣದ ಗರ್ವಭಂಗವಾಗುವಂತೆ ಮಾಡುವೆನು. ಆಮೇಲೆ ಮುಂದೆ ಏನಾಗುವುದೇ ನಾನು ನೋಡಿಕೊಳ್ಳುವ ಧನಂಜಯ. ಈ ರೀತಿಯಾಗಿ ಕೊಡುವೆ ನಿನಗೆ ಅಭಯ, ಆಗು ನೀ ನಿರ್ಭಯ. ಪರಮಾತ್ಮ ನಿನ್ನಿಷ್ಟಂತಾಗಲಿ. ಬೆಳಿಗ್ಗೆ ಹೇಳಿ ಮಾಡ್ತಾನೆ ಕಬ್ಬಲಿಗೆ ನಾದ ಕರ್ಣ, ಇಲ್ಲಿಯವರೆಗೂ ನಿನ್ನ ಹೊಳ್ಳು ಕರಿಪ ಹಕ್ಷೆ ಬಣ್ಣವಮ್ಮ ಕತ್ತರಿಸಿ ಈ ಧಾತ್ರಿಗೆ ಕೆಡಹಿದೆ. ಹೂಳಿಟ್ಟ ದ್ರವ್ಯ ಹಾಳಾದ ಲೋಭಿಯು ಘೋಳಾಡುವಂತೆ ನಿನ್ನ ಮಂಡೆಗಳರ್ಪ ಬಾಣಗಳನ್ನೆಲ್ಲ ಹಾಳು ಮಾಡಿದೆ. ಋಣ ಬಾಧದೆಂ ಥೋಳೆತ್ತಿನಂತೆ ನಿನ್ನ ಸರ್ಪಾಸ್ತ್ರಂ ಹೊಡೆದಿರುವೆನು. ಈ ಬಾಣದ ಪಂಥಕ್ಕೆ ನಿಂತುಕೊಳ್ಳಲ ಈ ಬಣ್ಣ ಭಾರತ ಭರ್ತ. ಓಹೋ ಕರ್ಣ ಮಹಾರಾಜ, ಈಗ ನೀನು ಬಿಟ್ಟ ಬಾಣವನ್ನು ಕೃಷ್ಣನ ತಂದೆಯಿಂದ ಆತನ ಹೆಬ್ಬಟ್ಟಿನಿಂದ ಭೂಮಿಗೆ ತುಳಿದ ಕ್ಷಣವೇ ಅದರ ರುಂಡವನ್ನು ತರದೆ ನಾನು ಕಿರೀಟವನ್ನು ತಂದಿದ್ದೇನೆ. ಮತ್ತೊಮ್ಮೆ ಎನ್ನನ್ನು ತೊಡು ಆ ಪಾರ್ಥನ ರುಂಡ ಮುಂಡವನ್ನು ಆರಿಸದೋದರೆ ನಾನು ಸರ್ಪಾಸ್ತ್ರ ಬಿರಿಸಿ ಸಾರ್ಥಕವೇನು ಕರ್ಣ ಮಹಾರಾಜನೇ. ಆಹಾ, ಏನಿದು ಕಂಠದವರೆಗೆ ತೊಟ್ಟರೆ ಕಂಠ ಹರಿವಿನೆಂದೇ ಹೇಳಿದ ವೃಗಾಸ್ತ್ರವು ಮೇಲಿನ ಕಿರೀಟವನ್ನು ತೆಗೆದು ಹಾರ್ಪಡಿಸುತ್ತಾ ಹೋಗಿ ತಲೆ ಮುಕುಟದೆಂಬಿ ಸಾಡಿ ಎನ್ನಂ ಸೇರಿ ಮತ್ತೆ ತೊಡು ಎಂದು ಒತ್ತಿ ಕೇಳುವುದಲ್ಲ. ಇದಕ್ಕೆ ನಾನೇನು ಹೇಳಲಿ? ತೊಟ್ಟ ಬಾಣವನ್ನು ತೊಡುವುದಿಲ್ಲ ಎಂದು ತಾಯಿಗೆ ವಚನವನ್ನು ಕೊಟ್ಟಿರುವೆನು.
ವಚನ ಭ್ರಷ್ಟನಾಗಿ ಬಾಳುವುದು ಈ ಖಳನಿಂದ ಆಗದು. ನಿನ್ನ ಮೆಟ್ಟು ಮಾತ್ರಕ್ಕೆ ಮುಟ್ಟುವುದಿಲ್ಲ ಸರ್ಪಾಸ್ತ್ರ ಬಾಣವೇ. ಎಲ್ಲ ಕರ್ಣ, ಏನಿದು ನಿನ್ನ ದುರ್ವಚನ? ನೀನು ರಣರಂಗದಲ್ಲಿ ವಚನಕ್ಕೆ ಬಡಿದಾಡಿದರೆ ನಂಬಿದ ಕೌರವನ ಕುತ್ತಿಗೆ ಕತ್ತರಿಸಿದಂತಾಗುವುದು. ಈ ಕಾಳಗದಲ್ಲಿ ಬಂಧು ಬಳಗ ಪುತ್ರ ಮಿತ್ರರೆಂಬ ಸಂದೇಹವೇ ಇಲ್ಲ. ಈ ಸರ್ಪಾತ್ರ ತೊಟ್ಟರೆ ನಾನು ಸಾರಥಿಯಾಗವರು. ನಿನ್ನಿಚ್ಛೆ ಏನಿರ್ಬೋದು ಎಲ್ಲವ ಬಿಚ್ಚೇ ರವಿ ಜಾತರೆ ಎಲ್ಲ ಈ ಶಲ್ಯರಾಯ ಕರ್ಣ ಮಹಾರಾಜ ಮಾತಿಗೆ ಬಡಿದಾಡುವನಲ್ಲದೆ ಮಾತು ತಪ್ಪಿ ಘಾತಕತೆ ಮಾಡುವುದು ಈ ಖಳನಿಂದ ಆಗದು. ನಿನಗೆ ಪ್ರೀತಿ ಇದ್ದರೆ ಸಾರಥಿಯಾಗಿ ಮುಂದುವರಿಯಬಹುದು, ಇಲ್ಲದಿದ್ದರೆ ರಥವನ್ನು ಹಿಡಿದು ಹೋಗಬಹುದು. ನಾನೆಷ್ಟು ಮಾತ್ರಕ್ಕೂ ಸರ್ಪಾಸ್ತ್ರವನ್ನು ಮುಟ್ಟುವುದಿಲ್ಲ. ಸುಮ್ಮನೆ ವಾದಿಸುವುದು ತರವಲ್ಲ ಮಾವ. ನೋಡು ಈ ಕಣನ ಪರಾಕ್ರಮವ. ತೂ ಎಲ್ಲ ಕಬ್ಬಲಿಗೆ ನೀನು ನಿನ್ನ ಗೊಬ್ಬುತನವಂ ಬಿಡಲಿಲ್ಲ. ಕೊಬ್ಬಿದ ಕೌರವನಂ ಕೆಡಿ ಕಣ್ಣೋರ ಮಣ್ಣು ಗೊಬ್ಬರಂ ತುಂಬೆ ಬಿಡ್ಡಗೆಲ್ಲ ಎಬ್ಬುಲಿ ಅಂತ ನಿನಗೆ ಬಲವಿದ್ದವರ ಮಾತು ನಿರಾಕರಿಸಿಯಲ್ಲ. ನಿನ್ನ ಸಾಹಸವೇ ಬೇಡ, ಸಾಕು ಸಾಕು ಕಾಕುಮತಿ. ಕೌರವನಿಗೆ ಈ ವಾರ್ತೆ ತಿಳಿಸಲು ಈಗಲೇ ಹೋಗುವ ಜಾಗ್ರತೆ. ಪಾರ್ಥ, ವೈರಿ ಅಸಹಾಯಕತೆ ನೋಡಿ ಮನಸ್ಸಲ್ಲಿ ನಗುವೆಯ? ಈ ಕರ್ಣನಿಗೆ ಸೂರ್ಯನಾರಾಯಣನು ಕರ್ಣನ ಎರಡಂಕ ಮುಗಿಯಿತು. ಈ ಸಂಧಿಯನ್ನು ಯಾವ ಸಂಧಿಯಲ್ಲಿ ಮುಗಿಸುವುದು ಎನ್ನುವುದು ನನಗೆ ಆಲೋಚನೆ ಆಯಿತು. ಆ ಕರ್ಣನ ಬಳಿ ಕರ್ಣಕುಂಡಲ ಅಮೃತ ಕಲಸಗಳಿರುವವು. ಅವೆರಡರಲ್ಲಿ ಒಂದನ್ನು ತೆಗೆದುಕೊಳ್ಳದಿದ್ದರೆ ಅವನು ದಿವಂಗತನಾಗುವುದಿಲ್ಲ. ಪಾರ್ಥ, ನಾನು ಎನ್ನ ಅಂತರಾತ್ಮವನ್ನು ಬಡ ಬ್ರಾಹ್ಮಣನ ವೇಷದಲ್ಲಿ ಕಳುಹಿಸುವೆನು. ಪಾರ್ಥ, ಇದೇ ನಿನಗೆ ಶುಭ ಮುಹೂರ್ತ. ನಾರಾಯಣ ಶಿವನೊಲಿದರೆ ಭಯವಿಲ್ಲ, ಶಿವನುಲಿದರೆ ಬದುಕಿಲ್ಲ. ಶಿವನಿಲ್ಲದೆ ಹರನಿಲ್ಲದೆ ಗತಿಯಾರು ನಮಗಿಲ್ಲ. ಜತೆಯಲ್ಲಿ ಕಟ್ಟಿದ ನದಿಯ, ತಲೆಯಲ್ಲಿ ಮುರಿದ ಸಸಿಯ, ಕಣ್ಣೊಳಗೆ ಹುರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡಿರ. ಅಮ್ಮಮ್ಮ ಅವನ ಮಹಿಮೆಯೇನು ಬಲ್ಲೆ ಬಲ್ಲಿರ. ಶಂಭೋ ಶಂಕರ ಮಹಾದೇವ, ಹರ ಹರ ಶಂಕರ ಮಹಾದೇವ. ಶಂಭೋ ಶಂಕರ ಮಹಾದೇವ, ಹರ ಹರ ಶಂಕರ ಮಹಾದೇವ. ಭಕ್ತ ಶಿರೋಮಣಿಯಾದ ಕರ್ಣ, ನೀನು ತ್ಯಾಗಿ ಎಂಬ ವಾರ್ತೆಯು ಮೂರು ಲೋಕದ ಪಸರಿಸುವುದನ್ನು ಕೇಳಿ ನಿನ್ನ ಹತ್ತಿರ ಭಿಕ್ಷೆಯನ್ನು ಯಾಚಿಸುವುದಕ್ಕೆ ಬಂದೆನು. ಈಗಿನ ಭಿಕ್ಷದ ಮಹತ್ವವು ಮುಕ್ತರಣದಾಯಕವು. ನಿನಗೆ ಸುಮಂಗಲವಾಗಲಿ. ಭಕ್ತ ಶಿರೋಮಣಿ, ಈ ಭಿಕ್ಷಕನು ಯಾವ ವಸ್ತುವನ್ನು ಬೇಡುವುದಿಲ್ಲ. ನಿನ್ನಲ್ಲಿ ಮಹತ್ವವಾದ ಒಂದು ವಸ್ತುವೂ ಇರುವುದು. ಈ ಭಿಕ್ಷಕನ ಕಣ್ಣಿಗೆ ಅದು ಕಂಡು ಬಂದಿರುವುದು. ನೀನಾಗಿ ಕೊಡುತ್ತೇನೆಂಬುದಾದರೆ ನಿಸ್ಸಂದೇಹವಾಗಿ ಕೇಳುವೆ, ತಿಳಿಯಿತೇ ವೀರನಾದ ಕರ್ಣನೇ. ಹೇ ಸ್ವಾಮಿ, ಧನ್ಯನಾದನು, ಧನ್ಯನಾದನು. ನಿಮಗಾವ ವಸ್ತು ಬೇಕು ಬೇಡಿರೈ ಸ್ವಾಮಿ, ಸಜ್ಜನ ಪ್ರೇಮಿ. ವೀರಗ್ರೇಶ್ವರ, ನಿನ್ನ ಕಪಾಲ ಭಾಗದೋಳು ಪ್ರಕಾಶಿಸುವ ಕರ್ಣ ಕುಂಡಲವೊಮ್ಮೆ ಯಾಚಿಸುವೆನು. ನನಗೆ ಬೇರೇನು ಬೇಡ. ಖಂಡಿಯ ವೀರಾದಿ ವೀರನೇ. ಹೋ ಮಾಯಕಾರನಾದ ಕೃಷ್ಣ, ನೀನು ಬೇಡಿದ ಕರ್ಣ ಕುಂಡಲವಮ್ಮ ಅಮೃತ ಕಲಶವು ಬೇಕೇ? ಹಾಗಾದರೆ ತೆಗೆದುಕೊಳ್ಳಿರಿ. ನನ್ನ ಪ್ರಾಣಕ್ಕಿಂತ ದಾನವೇ ದೊಡ್ಡದು ಸ್ವಾಮಿ, ಸಜ್ಜನ ಪ್ರೇಮಿ. ಫಲ ಫಲ ಕರ್ಣ ಫಲ. ನೀನು ಈ ಭೂಮಂಡಲದಲ್ಲಿ ತ್ಯಾಗಿ ಎಂದು ಈ ತ್ರಿಲೋಕದಲ್ಲಿ ಮೆರೆಯುವಂತಾಗಲಿ. ನೀನು ದಾನ ವೀರ ಶೂರ ಕರ್ಣನೆಂದು ಈ ಜಗತ್ತಿನಲ್ಲಿ ಮೆರೆಯುತ್ತಿರೋ ಕರ್ಣ. ಕರ್ಣನ ಸಾಮರ್ಥ್ಯವನ್ನೆಲ್ಲ ತೆಗೆದುಕೊಂಡು ಬಂದೆನು. ಜಾಗೃತಿಯಿಂದ ನಿನ್ನ ಪಾಶುಪತಾಸ್ತ್ರದಲ್ಲಿ ಸರ್ಪಾಸ್ತ್ರ ಬಾಣವನ್ನು ಹೂಡಿ ಆ ಕರ್ಣನ ಪ್ರಾಣವನ್ನು ತೆಗೆಯುವಂತನಾಗ ಅರ್ಜುನ ಮಾಡೀಗ ನೀನು ಗಾಂಡೀವಿಯ ಗರ್ಜನ. ಆಹೋ ದೇವಿಕೆ ನಂದನ,
ಈ ಕಣ ನಮ್ಮೆನ್ನ ಪಾಶುಪತಾಸನ ಮಾಡಬೇಕಂದರೆ ಎನ್ನ ಮನಸ್ಸು ಒಡಂಬರದು, ದೇಹವು ತತ್ತರಿಸುವುದು, ಕೈ ಕಾಲುಗಳು ನಡುಗುವು, ಕರ್ಣಾರಸವು ತಲೆಗೇರಿತು, ಎನಗೆ ದುಃಖ ಕಾಣುವುದು. ಇದು ಏನು ಕೃಷ್ಣರಾಯ, ಇದು ಏನು ಆಶ್ಚರ್ಯ? ಏ ಮೂಢ ಪ್ರಾರ್ಥನೆ, ಜಗತ್ಕರ್ತನೆ, ವೈರಿಯು ಆಪತ್ತು ಬಂದಾಗ ಕೋಪೋದ್ಭರಿತನಾಗಿ ಅವನ ಪ್ರಾಣವನ್ನು ಹರಿಸಬೇಕ ಹೊರತು ಈ ಸಮಯದಲ್ಲಿ ಅವನನ್ನು ಬಿಟ್ಟರೆ ತ್ರಿಮೂರ್ತಿಗಳಿಂದಲೂ ಇವನನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಅರ್ಜುನ, ಮಾಡೀಗ ನೀನು ರಣಾಂಗದಲ್ಲಿ ಸಿಂಹಗರ್ಜನ. ಆಹೋ ನಾರಾಯಣ, ಇವ ನಮ್ಮೆನ್ನ ಬಾಣಗಳಿಂದ ಹೊಡೆಯಬೇಕೆಂದರೆ ಎನ್ನ ಕೈಗಳು ಮೇಲೆ ಕೆಳವು. ಇವನೇನು ನಮಗೆ ಅಣ್ಣನೇ, ತಮ್ಮನೋ, ಬಂಧುವೇ, ಬಳಗವೇ? ಈ ಸಮಯದ ನಿನ್ನ ಕಪಟವನ್ನು ತೋರಬೇಡ ನಾರಾಯಣ. ಇವನ್ಯಾರು ಪೇಳು ತಕ್ಷಣ? ಹೇ ಅರ್ಜುನ, ಇವನ ಮೇಲೆ ಅಂತಃಕರಣ ಹುಟ್ಟಿತೇನೋ ಈ ಕ್ಷಣ. ಪಾರ್ಥ, ಜಗತ್ಕರ್ತ, ಇವನಾರೆಂದು ಕೇಳಿದೆಯಲ್ಲ. ಹಿಂದಕ್ಕೆ ಚಕ್ರಬಿಂಬ ಕೋಟೆಯಲ್ಲಿ ನಿನ್ನ ಮಗನಾದ ಅರ್ಜುನನ ಅಭಿಮನ್ಯುವನ 2 ಕೈಗಳನ್ನು ಕತ್ತರಿಸಿದ ಮಹಾಪಾಪಿ ಇವನು. ಆಗ ರಣಾಂಗಣದಲ್ಲಿ ಜನಕನಾದ ಅಪ್ಪ, ತಂದೆ ಎಂದು ನಿನ್ನ ಮಗನಾದ ಅಭಿಮನ್ಯು ಅಳುತ್ತಾ ಪ್ರಾಣ ಬಿಟ್ಟಾಗ ಇವನಿಗೆ ನಿನ್ನಂತೆ ಅಂತಃಕರಣ ಹುಟ್ಟಿತೇನೋ ಫಲ್ಗುಣ. ಆದ್ದರಿಂದ ಒಂದು ಕ್ಷಣ ಯೋಚನೆ ಮಾಡದೆ ಇವನ ಪ್ರಾಣವನ್ನು ಹರಿಸು ಫಲ್ಗುಣ. ಮಾಡೀಗ ನೀನು ಸಿಂಹಗರ್ಜನ. ಹಿಂದಕ್ಕೆ ಚಕ್ರವೆಂಬ ಕೋಟೆಯನ್ನ ಮಗನಾದ ಅಭಿಮಾನ್ಯುವಿನ ಕೈಗಳನ್ನು ಕತ್ತರಿಸಿದ ಮಹಾಪಾಪ, ನಿನ್ನ ಶಿರವನ್ನು ಗಗನಾಂತರಕ್ಕೆ ಆರಿಸಲು ಜಾಗೃತಿ ಬಂಡ ಕಡಿಮೆ ನೋಡು ನಿನ್ನ ಮೂರ್ಖನ. ಅದೇ ಪ್ರಕಾರವಾಗಿ ಗೊಂಡ ಅರ್ಜುನ, ನಿನ್ನ ಶಿರವನ್ನು ಹಂತಕ್ಕೆ ಕಳಿಸೋಣ. ಹೋಗ ಅರ್ಜುನ. ಇಲ್ಲಿಗೆ ಯುದ್ಧ ಮುಗಿಯಿತು. ಆದರೆ ನಿನಗೆ ಒಂದು ಸೂತಕವು ಅಂಟಿಕೊಂಡಿತು ಫಲ್ಗುಣ. ಕೃಷ್ಣ, ಈ ಯುದ್ಧದಲ್ಲಿ ನನಗೆ ಸೂತಕ ಬರಲು ಕಾರಣವೇನು? ಧನುಂಜಯನೇ, ಈ ರಣಾಂಗಣದಲ್ಲಿ ಮೈಗೊಟ್ಟು ಮಲಗಿರುವ ಈ ಕರ್ಣನು ನಿನಗೆ ಒಡ ಹುಟ್ಟಿದ ಅಣ್ಣನಾಗಬೇಕು ಫಲ್ಗುಣ. ಅಯ್ಯೋ ಶಿವ ಶಿವ, ಎಂತ ಮೋಸವಾಯಿತು ಶ್ರೀಕೃಷ್ಣಮೂರ್ತಿ. ಈ ತಕ್ಷಣ ಧರ್ಮರಾಜನಾದ ಅಣ್ಣನ ನಿನಗೆ ಚಾಟಿಯಿಂದ ರಥವನ್ನು ಬಿಡುವಂತನಾಗು ಮುರುಹಾರರ. ನಿನ್ನ ಶಿರವನ್ನು ಗಗನಾಂತರಕ್ಕೆ ಆರಿಸಲು ಜಾಗೃತಿ ಬಂಡ ಕಡಿಮೆ ನೋಡು ನಿನ್ನ ಮೂರ್ಖನ. ಅದೇ ಪ್ರಕಾರವಾಗಿ ಗೊಂಡ ಅರ್ಜುನ, ನಿನ್ನ ಶಿರವನ್ನು ಹಂತಕ್ಕೆ ಕಳಿಸೋಣ. ಹೋಗ ಅರ್ಜುನ. ಇಲ್ಲಿಗೆ ಯುದ್ಧ ಮುಗಿಯಿತು. ಆದರೆ ನಿನಗೆ ಒಂದು ಸೂತಕವು ಅಂಟಿಕೊಂಡಿತು ಫಲ್ಗುಣ. ಕೃಷ್ಣ, ಈ ಯುದ್ಧದಲ್ಲಿ ನನಗೆ ಸೂತಕ ಬರಲು ಕಾರಣವೇನು?
ಧನುಂಜಯನೇ, ಈ ರಣಾಂಗಣದಲ್ಲಿ ಮೈಗೊಟ್ಟು ಮಲಗಿರುವ ಈ ಕರ್ಣನು ನಿನಗೆ ಒಡ ಹುಟ್ಟಿದ ಅಣ್ಣನಾಗಬೇಕು ಫಲ್ಗುಣ. ಅಯ್ಯೋ ಶಿವ ಶಿವ, ಎಂತ ಮೋಸವಾಯಿತು ಶ್ರೀಕೃಷ್ಣಮೂರ್ತಿ. ಈ ತಕ್ಷಣ ಧರ್ಮರಾಜನಾದ ಅಣ್ಣನ ನಿನಗೆ ಚಾಟಿಯಿಂದ ರಥವನ್ನು ಬಿಡುವಂತನಾಗು ಮುರುಹಾರರ. पार्वतीपति शिव हर महा श्री जगदाद जगद्गुरु पंचाचार्य महाराज की, श्री विघ्नेश्वर महाराज की, राजराजेश्वरी शांभवी माता की जय मंगलम। जय नमः पार्वतीपति शिव हर महा।